ಎಲ್ರು ಹೇಗಿದ್ದೀರಾ? ನಮಸ್ಕಾರ. ನೋಡಿ, ಇವತ್ತಿನ ಒಂದು ಖುಷಿ ವಿಚಾರನೇ ಅನ್ಬೋದು. ಖುಷಿ ಇರ್ತಾರೆ ಅನ್ಕೊಂಡ್ರೆ ದುಃಖ ಇರ್ತಾರೆ ಅನ್ಕೋರಿ. ಯಾಕಂದ್ರೆ ಬೆಳಿಗ್ಗೆನೆ ನಮ್ಮ ಅಂಗಡಿ ಮುಂದೆ ನಿಂಬೆ ಹಣ್ಣು ತಂದು ಹೋಗೋದಾರ ಸ್ನೇಹಿತರೆ. ಅವ್ರು ನಿಂಬೆ ಹಣ್ಣು ಒಗೆಯೋದ್ರಿಂದ ಏನ್ ಆದ್ರೆ ಅವ್ರು ತಂದು ಒಗಿತಾ ಇದಾರೆ ಅಂದ್ರೆ ಖುಷಿ ಪಡ್ತಾ ಇದ್ದೆ. ಯಾಕಂದ್ರೆ ನನ್ನನ್ನು ಅಷ್ಟ ನನಗೆ ದೃಷ್ಟಿ ಆಗ್ತಾ ಇದೆ ಅನ್ಕೊಂಡು ಅವ್ರು ನಿಂಬೆ ಹಣ್ಣು ತಂದು ಒಗಿತಾ ಇದಾರೆ ಅನ್ಕೋತೀನಿ. ನೋಡಿ, ಬರೀ ಯಾರ್ದಾದ್ರೂ ಜೀವನದಲ್ಲಿ ಇದೇ ತರ ಆಗಿತ್ತಂತ್ರ ಹಂಚ್ಕೊಳ್ಳಿ, ನನ್ನ ಜೊತೆ ಸಪೋರ್ಟ್ ಮಾಡಿ ಅಷ್ಟೇ. ಅಂಗಡಿಗೆ ಬಂದು ಅಂಗಡಿಗೆಲ್ಲ ಕಸ ಹೊಡೆದೆ, ಆಡುಗಳು ಕಟ್ಟಿದೆ. ಆಡುಗಳಿಗೆ ಒಂದ್ ಸ್ವಲ್ಪ ನೀರ್ ತುಂಬಿಡ್ಬೇಕು. ವಾಡಿ ತಂದು ಹೋಗಿದ್ರಿ ಯಜಮಾನ್ರ ನೈಟ್ನ, ಅದನ್ನ ತಗೋದು ಒಗದೆ ರೀ. ಬಂದು ನಾನು ಕಸ ಹೊಡಗು ಮುಂದ ಒಂದ್ ವಿಷಯ ಹೇಳ್ಬೇಕು ಸ್ನೇಹಿತರೆ ನಿಮ್ಗ. ನಾನು ಕಸ ಹೊಡಗು ಮುಂದ ಏನು ಇದ್ದಿದ್ದಿಲ್ಲ ರೀ. ಅಂಗಡಿ ಮುಂದ ಏನು ಇದ್ದಿದ್ದಿಲ್ಲ. ಆಚೆ ಕಡೆ ಸೈಡ್ ಒಂದ್ ಇಬ್ರು ಅಜ್ಜಿಗಳು ಕೋಲಾರಕ್ಕೆ ಹೋಗ್ಬೇಕತ್ತೆ, ಅವ್ರು ಕೂತಿದ್ರು. ನಾನು ಅಂಗಡಿ ತೆರೆದು ಆಡುಗಳು ಕಟ್ಟಿದ್ದಾರೆ. ಮೊದಲು ಆಡಿ ಎಲ್ಲ ತಿನ್ನಕತ್ತು ಆಡುಗಳು ಕಟ್ಟಿದೆ. ಬಂದು ಹುಡುಗರು ನಿಂತಿದ್ದು ರೀ, ಒಂದ್ 4 ಹುಡುಗರು ನಿಂತಿದ್ದು. ಅವ್ರಿಗೆ ತಿನ್ನಾಕ ಕೊಟ್ಟೆ. ಅವ್ರು ತಗೊಂಡ್ ಹೋಗಿಂದ ನಾನು ಕಸ ಹೊಡಗೇನ್ರಿ. ಅಂಗಡಿದು ಕಸ ಹುಡುಗಿನ್ರಿ. ಹುಡುಗಿರಿ ಅವಾಗ ಏನು ಇಲ್ಲ ರೀ. ಕಸ ಹೊಡ್ಗೊ ಮುಂದೆ ಏನೂ ಇಲ್ಲ. ಕಸ ಹುಡುಗಿನ ಇವತ್ತು ಯಾವ ಸೋಮವಾರ ಅಲ್ಲ ಸ್ನೇಹಿತರೆ. ಆ ಶಿವನ ನೋಡ್ಕೊಳ್ರಿ. ಅವ್ರಿಗೆ ಏನಾದ್ರು ನನ್ನ ಮ್ಯಾಗ ಕೇಳದ್ ಮಾಡ್ಬೇಕು ಅಂತ ಅನ್ಕೊಂಡು ಅವ್ರು ಏನೋನೋ ಒಗ್ದಿದ್ರಂದ್ರ ಅವ್ರಿಗೆ ಆಗ್ಲಿ ಅಂತ ನಾನು ಅನ್ನಂಗಿಲ್ಲ. ಯಾಕಂದ್ರ ಶಿವಗ ಹತ್ಲಿಲ್ರಿ. ಶಿವನ್ ವಾರ ಇವತ್ತ. ಅವನೇನ ವಿಷ ಇದ್ದಿದ್ದನು ಕುಡ್ದವನ ಶಿವ ಅದಾನ. ಎಷ್ಟೇ ಕಹಿ ವಿಷ ಇದ್ರು ಮಿರಿ ಕುಡಿದು ಅವನು ಜೀರ್ಣ ಮಾಡ್ಕೊಂಡಾನಂದ್ರ ಇದನ್ನು ತಗೊಂಡು ಹೊಟ್ಟಿಗೆ ಹಾಕೋಲ್ಲ ಅನ್ನೋದು ನನ್ನ ಅಭಿಪ್ರಾಯ. ನೋಡಿ, ನನ್ನ ಮೊಬೈಲ್ ಯಾವ ಥರ ಆಗಾಕತ್ತೈತೆ ನೋಡ್ರಿ. ಏನು ಬ್ರೈಟ್ನೆಸ್ ತಾನಾಗೆ ಕಡಿಮೆ ಆಗ್ತಾ ಇದೆ ಸ್ನೇಹಿತರೆ. ಅವನ ಮ್ಯಾಗ ಬಿಟ್ಟನ್ರಿ ನಾನು. ಅವ್ರು ಕೂತವ್ರ ಮುಂದೆ ಹಾಸಿ ಹೆಂಗೆ ಒಗದು ಹೋಗಿರ್ಬೇಕು ನೋಡಿ ಸ್ನೇಹಿತರೆ. ನಿಂಬೆ ಹಣ್ಣು ತಂದೊಗ್ದಾರಿ. ಅದಕ್ಕೆ ವಿಭೂತಿ ಹಚ್ಚಾರೇನಿಲ್ಲ, ಕುಕ್ಮ ಅಂತೂ ಹಚ್ಚಿದ್ರು. ಅಲ್ಲಿ ಒಗದು ಹೋಗ್ಯಾರೆ. ನಾನು ಹುಡುಗರು ಯಾವರೇ ಹಿಂಗ ಹಳೆ ಹೆಂಗಂದ್ರ ರೀ, ಯಾರೇ ಹಿಂಗ ಹುಡುಗರು ಊರಿಗೆ ಅದು ಹೋಗಾಗ ಮಾಡಾಗ ಯಾವ್ದಾರ ಹಿಂಗ ಮಂದಿ ಕಣ್ಣು ಎದ್ರ ಬೀಳುದು ಮತ್ತು ದಾರ್ಯಾಗ ಇಂಥ ಸುಡುಗಾಡ್ದಾಗದೆಲ್ಲ ಹಿಂಗಿದು ಆಗ ಹುಡುಗರು ಅಂಜಬಾರ್ದತ್ತೇಳಿ ನಿಂಬೆ ಹಣ್ಣ ಕೊಡ್ತಾರೆ. ಸಣ್ಣ ಕೂಸ್ಕೊಳ್ ಕೈಯಾಗ ಕಟ್ಟಿರ್ತಾರೆ. ಹಾಗೆ ಕಿಶಿ ಆಗೋದು ಹಿಂಗೆ ಹಾಕಿರ್ತಾರೆ. ನಾನು ಅವ್ರದ್ದೇ ಯಾರ್ದ ಬಿದ್ದೈತೇನ ಅನ್ಕೊಂಡು ಹೇಳ್ದೆ ರೀ. ನಿಂಬೆ ಹಣ್ಣು ಅದು ಏನಾದ್ರು ಕೊಟ್ಟಿದ್ರೇನ್ರಿ ಹುಡುಗರ ಕೈಯಾಗ ತಂದೆ. ಇಲ್ಲವ ನಾವೇ ನಿಂಬೆಕಾಯಿ ತಂದಿಲ್ಲ ತಂದ್ರಿ. ಅವ್ರು ತಂದಿಲ್ಲ ಅಂದ್ರಿ. ನನ್ನ ಯಾರು ಒಗದು ಹೋಗ್ಯಾರ ಇಲ್ಲಿ ನಿಂಬೆಕಾಯಿ ಅಂತ. ನಾವು ನೋಡಿಲ್ಲವ, ನಾವು ಇಲ್ಲೇ ಕೂತಿದ್ದೀವಿ, ಮತ್ತು ಇದೇಗ ಕಸ ಹೊಡಗಿದ್ದಿಲ್ಲ ಆನೆ ಅಂದ್ರಿ. ಹುಡುಗಿನ್ರಿ ಅವಾಗ ಏನೂ ಇಲ್ಲ, ಮತ್ತು ಈಗ ಬಿದ್ದೈತ್ ನೋಡ್ರಿ ಅಂತ ಅಂದೆ. ಅವರು ಹನ್ಯಾಡ್ತಾರ ಎಲ್ಲ ವಿಚಾರ ಹೇಳಾಕತ್ರಿ. ನಾನಂದೆ ಆಂಜನೇಯನ ಮ್ಯಾಗ ಭಾರ ಹಾಕಿ ಆಂಜನೇಯನ್ ನಮಸ್ಕಾರ ಮಾಡಿ ನಾನು ಬರ್ತೀನಿ ಬರೋ ಮುಂದೆ. ಏನ ಆದ್ರ ಮೀರಿ ಅವನ ಮ್ಯಾಗ ಬಿಟ್ಟು ನನ್ನ ಜೀವನನ ಮುಂದೆ ಸಾಗಿಸ್ತನು. ಇನ್ನೊಬ್ಬ ಅಜ್ಜ ಕೂತಿದ್ರಿ. ಯವ್ವ ನಿನ್ಗೇನ ಏನೋ ತಂದೊಗ್ದಾರ ನೋಡತ್ತ ಅಂದಾರೆ. ನಾನು ಅಂಥವೆಲ್ಲ ತಲೆ ಕೆಡ್ಸ್ಕೊಂಡು 10 ವರ್ಷ ಆಯ್ತು ನಾನು ಅಂಗಡಿ ಹಾಕಿದಂದನ ಹಂಗೆ ಅದೇ ಥರ ಬಂದು ಬೀಳ್ತಾವ. ಮುತ್ಯ ದಿನಾನು ಎಲ್ಲ ನಾನು ತೆಗ್ದು ಒಗಿತನು. ದಿನ ಎಲ್ಲ ಚಂತನ ಎಲ್ಲ ಅವ್ರು ಹಂಗೆ ನಿಂಬಿಕಾಯಿ ತಂದು ಒಗ್ದವ್ರದನ್ನು ವಿಚಾರ ಮಾಡ್ಕೋತ ಕೂತ್ರ ತಲೆ ಇದು ಆಗಂಗಿಲ್ಲ. ಒಬ್ರದಾರು ಸುಮ್ಮ ಅವ್ರಿಗೆ ಒಂದು ಕನ್ಫರ್ಮ್ ಆಗಬೇಕು ಇಂಥವ್ರ ಒಗಿತಾರಲ್ಲ ಅಂತ ಅನ್ಕೊಂಡು. ನನಗಂತ್ರ ಗೊತ್ತೈತ್ರಿ ಯಾರು ಒಗಿತಾರ ಅನ್ನೋದು ನನ್ನ ಮನ್ಸಿಗೆ ಗೊತ್ತೈತಿ. ನನಗೆ ಕೆಟ್ಟದ್ದು ಮಾಡಾಕತ್ತಾರಲ್ರಿ, ಅವ್ರಿಗೆ ಕೆಟ್ಟದಾಗ್ಲಿ ಅನ್ನೋದು ನನ್ನ ಭಾವನೆ ಇಲ್ಲ. ಅವ್ರಿಗೆ ಒಳ್ಳೇದು ಮಾಡಪ್ಪ ತಂದೆ ಆಂಜನೇಯ, ಅವ್ರಿಗೆ ಒಳ್ಳೇದಾಗ್ಲಿ. ಅವ್ರು ಕೆಟ್ಟದ್ದು ಬಗ್ಸಾಕತ್ತಾರ ಅಂದ್ರೂ ಕೂಡ ಅವ್ರಿಗೆ ಒಳ್ಳೇದಾಗ್ಲಿ. ನಾನಂತ್ರ ಕೆಟ್ಟದ್ದು ಬಗ್ಸಂಗಿಲ್ಲ ಅವ್ರಿಗೆ. ಅವ್ರು ಎಷ್ಟು ತಂದು ಒಗಿತಾರ, ನನ್ನ ಒಳ್ಳೇದಕ್ಕ ತಂದು ನನ್ಗೆ ಒಳ್ಳೆ ಕೆಲ್ಸಕ್ಕನ ಒಗಿತಾರ ಅಂತ ಅನ್ಕೊಂಡು ಮುಂದೆ ಸಾಗ್ತಾ ಇದೆ ನನ್ನ ಜೀವನ. ಆ ಮುತ್ಯಾಗ ಅಂದೆ ರೀ, 2 ದಿನ ಯಾರು ಇರಂಗಿಲ್ಲ ನೋಡ್ರಿ. 2 ದಿನ ಅವ್ರು ಊರಾಗಿರ್ಲಿಕ್ಕಂದ್ರೆ ಅವತ್ತು ನೈಟರೇ ನಮ್ದು ಮುಂಜಾನೆರೆ ನಮ್ಮ ಅಂಗಡಿ ಮುಂದೆ ಬಂದು ಬೆಳಕಬೇಕು ನಿಂಬೆ ಹಣ್ಣ. ಇದು ಒಂದೇ ಸಲ ಅಲ್ಲ, ನಿಂಬೆ ಹಣ್ಣು ತಂದು ಒಗಿತಾರು, ನಿಂಬೆ ಹಣ್ಣು ಇಟ್ಟು ತುಳಿದು ಹೋಗ್ತಾರು, ಮತ್ತು ಔಡಲ್ಕಾಯಿ ತಂದು ಒಗಿತಾರು. ಹಿಂಗೆಲ್ಲ ಮಾಡ್ತಾರ ತಂದು. ಹೌದು, ಹಂಗೆಲ್ಲ ಮಾಡತ್ತಾರ್ರಿ. ನಾನು ಅನುಭವಿಸಿನಲ್ಲ, ನಾನು ನೋಡಿನ ಕಣ್ಣಾರ್ಲೆ. ನಾನು ಒಬ್ಬಳೇ ಇದ್ದಾಗ ತೆಗೆದು ಯಾರ ಒಗೆದು ಹೋಗಿದ್ರಂದ್ರೆ ಅದನ್ನ ನಂಬ್ತಿದ್ದಿಲ್ಲ ನಾನು.
ನಂಬ್ತಿದ್ದಿಲ್ಲ. ಈಗ ಡೈರೆಕ್ಟಾಗಿ ಆಚೆ ಕಡೆ ಸೈಡ್ 3 ಮಂದಿ ಕೂತಾರೆ, ಈಚೆ ಕಡೆ ಕಟ್ಟಿಗೆ ಒಬ್ರು ಕೂತಾರೆ. ಅವ್ರು ಎಲ್ಲಿದ್ ಹಾಶ್ ಹೋಗ್ದಿರ್ಬೇಕು, ನೀವೇ ವಿಚಾರ ಮಾಡಿ ಸ್ನೇಹಿತರೆ. ಅದನ್ನ ಹೆಂಗ್ ಹೋಗಿರ್ತಾರ ಗೊತ್ತಿಲ್ಲ ರೀ. ಏನ್ ಅವ್ರ ಮನಿ ಒಳಗಡೆನೆ ಮಂತ್ರ ಮಾಡಿರ್ತಾರ, ಅವ್ರ ಮನಿ ಮುಂದೆ ಹೋಗಿ ಬಿಡ್ಲತ್ತೇಳಿ ಈ ತರ ಒಗ್ದಿರ್ತಾರ ಗೊತ್ತಿಲ್ಲ. ಬಟ್ ಆದ್ರೆ ಇವತ್ತು ಆಂಜನೇಯ ನಮಸ್ಕಾರ ಮಾಡಿ, ಮನೆಯಲ್ಲಿರೋ ದೇವ್ರಿಗೆ ನಮಸ್ಕಾರ ಮಾಡಿ ವಿಭೂತಿ ಹಚ್ಕೊಂಡು ನಾನು ಎಷ್ಟು ಚಂದ ರೆಡಿಯಾಗಿ ಏನೋ ನನ್ಗೆ ಒಂದು ಮೋಟಿವೇಶನ್ ವಿಡಿಯೋ ಹಾಕಬೇಕು ಇವತ್ತು ಅನ್ಕೊಂಡು ಬಂದಿದ್ದೆ. ಆದ್ರೆ ಈ ಥರ ಮೂಡ್ ಔಟ್ ಮಾಡುವಂಥ ವಿಡಿಯೋ ಮಾಡ್ತೀನಿ ಅಂತ ನಾನು ಮನಸ್ಸಲ್ಲೂ ಅನ್ಕೊಂಡಿದ್ದಿಲ್ಲ. ಮತ್ತೆ ಮುತ್ತೆ ತಿಳ್ಕೊಂಡಾರಿ, ಮುತ್ತೆ ತಿಳ್ಕೊಯಿಲ್ಲ ರೀ. ಅಚ್ಚಿ ಕಡೆ ಸೈಡ್ ಕೂತವ್ರು ಅವ್ರು ಅರ್ಥ ಮಾಡ್ಕೊಂಡ್ರು ಯಾಕತ್ತಾಳಿಕ್ಕಿ ಹುಡುಗಿ ಮನುಷ್ಯಾಗ ನನಗೆ ಏನಾಗ್ತೈತಿ ನನ್ನ ಜೀವನದಾಗ, ಎಷ್ಟು ನೋವು ಅನುಭವಿಸ್ತೀನಿ, ಹಾಗೆ ಯಾವ ಶತ್ರುಗಳು ಅದಾರ ಅನ್ನೋದು ಅವರಿಗೆ ಗೊತ್ತಾಯ್ತು ಸ್ನೇಹಿತರೆ. ಯಾಕಂದ್ರೆ ಮುಂಚೆಯಿಂದನೂ ಒಬ್ರಿಗೆ ನೋಡಿ, ನಾನು ಒಬ್ರಿಗೆ ಕೆಟ್ಟದ್ದು ಮಾಡೀನಂದ್ರೆ ಒಂದು 10 ಮಂದಿಗಾದ್ರೂ ಒಳ್ಳೇದು ಮಾಡಿರ್ತೀನಿ ಅನ್ನೋದು ನನ್ನ ಅಭಿಪ್ರಾಯ. ನಾನು ಯಾರಿಗೆ ಒಬ್ರಿಗೆ ಕೆಟ್ಟದಾಗಿ ಕಂಡ್ರು ಮೀರಿ ಒಂದು 10 ಮಂದಿಗಾರಿ ಒಳ್ಳೆಯೊಳಾಗಿ ಕಾಣ್ತೀನಲ್ಲ, ಮತ್ತಿಲ್ಲ ಅಂದ್ರೆ ಒಂದು 10 ಮಂದಿ ಕೆಟ್ಟೊಳಾಗಿ ಕಂಡೀನಿ ಅಂದ್ರೆ ಒಬ್ರಿಗಾದ್ರೂ ಒಳ್ಳೆಯೊಳಾಗಿ ನಾನು ಅವ್ರ ಮನಸ್ಸಿಗೆ ಅನ್ಸಿರ್ಬೇಕಲ್ಲ ಅನ್ಕೊಂಡನ ಅವರು ಗಪ್ಪ ಆದ್ರು. ಇರ್ಲಿ ಬಿಡು ತಂಗಿ, ಭಾಳ ವಿಚಾರ ಮಾಡಬೇಡ. ಅದನ್ನ ನಾನು ವಿಚಾರ ಮಾಡಂಗಿಲ್ಲ ಅಂದೆ. ಇನ್ನೊಬ್ರು ಮುತ್ಯಾರಿದ್ರು, ವಿಚಾರ ಮಾಡಂಗಿಲ್ಲ ಮುತ್ಯ. ನಾನು ವಿಚಾರ ಮಾಡೀನಿ ಅಂದ್ರೆ ನಾನು ಬಂದಂಥ ಕಾಲ್ ಹಿಡ್ಕೊಂಡನ. ಅವಾಗ ಇನ್ನ ನಾನು ಬಟ್ಟೆ ಹೊಲಿತಿದ್ದೆ, ಅವಾಗ ಕೂಡ ಹೀಗೆ ಮಾಡಿದ್ರು. ಮತ್ತು ಅಂಗಡಿ ಇಟ್ಟು 10 ವರ್ಷ ಆಯಿತು. ಈಗೂ ಹಂಗೆ ಮಾಡ್ತಾರ. ಇಲ್ಲಿ ಅಷ್ಟಲ್ಲ ರೀ, ಮನಿ ಮುಂದೆ ಕೂಡ ಹಂಗೆ ಬಂದ್ಬಿಡ್ತಾವ್ರಿ. ಮನಿ ಮ್ಯಾಳ್ಗಿ ಮ್ಯಾಗ ಬೀಳ್ತಾವ ಸ್ನೇಹಿತರೆ. ಇವತ್ತು ಅವ್ರು ಕಣ್ಣಾರ್ಲೆ ನೋಡ್ಯಾರತ್ತೇಳಿ ಅವ್ರಿಗೆ ಖಾತ್ರಿ ಆದಂಗತ್ತು. ಪಾಪ ಇಟ್ಟು ಮರಗ್ತೈತಲ್ಲ ಇದು, ಎಷ್ಟು ದೇವ್ರ ಇದು ಮಾಡ್ತೈತಿ. ತನ್ನ ಕಷ್ಟಪಟ್ಟು ಕೆಲಸ ಮಾಡಿ ತಿತ್ತಾಳ ಅಂದ್ರು ಇವ್ರಿಗೆ ಮಾಡ್ಲಕ್ಕ, ಇವ್ರಿಗೆ ಮುಂದೆ ಹೋಗ್ಲಾಕ ಬಿಡಬಾರ್ದತ್ ಈ ಥರ ಮಾಡ್ತಾ ಇದ್ದಾರಲ್ಲ. ಅವ್ರಿಗೆ ಬತ್ರಿ ಕಲ್ಪನೆದಾಗ. ಆದ್ರೆ ಅವರೇ ನನಗೆ ಕೆಟ್ಟದ್ದು ಬಯಸಂಗಿಲ್ಲ ಸ್ನೇಹಿತರೆ. ಆದ್ರೆ ಒಳ್ಳೇದನ್ನ ಯಾವಾಗೂ ನಮ್ಮ ಬಗ್ಗೆ ಒಳ್ಳೇದನ್ನ ಮಾತಾಡ್ತಿರ್ತಾರ. ನಾನಂದೆ ಹಿಂಗಿರ್ತೈತಿ ನೋಡ, ಏನು ಮಾಡೋದು ಜೀವನ ಅಂದೆ. ನಿನ್ನ BP ಏರ್ತವ ಅಂತ ಅನ್ನಕತ್ರಿ ಮತ್ತೆ. ನಾನು ಏರ್ಸ್ಕೊಳಂಗಿಲ್ಲ, ಮತ್ತೆ ಇಂಥದ್ರ ಬಗ್ಗೆ ಏರ್ಸ್ಕೊಳಂಗಿಲ್ಲ. ನಾನು ಏನೋ ನನ್ನ ಕೆಲ್ಸದ ಬಗ್ಗೆ ನಾ ಇದು ಎಲ್ಲಾದ್ರ ಬಗ್ಗೆ ನಾನು BP ಏರ್ಸ್ಕೊಂಡು ಕೂತೆ ನನ್ನ ಜೀವನನೇ ಸಾಗ್ತಿದ್ದಿಲ್ಲ. ಮುಂದೆ ಅವರ ಒಗದಾರು ಅದನ್ನ ತೋರಿಸ್ಬೇಕು, ಯಾರು ಒಗದಾರತ್ತ ಅವ್ರ ಜೋಡಿ ಜಗಳ ಮಾಡಬೇಕು ಅನ್ನೋಂಥ ಭಾವನೆ ನಂದಿಲ್ಲ. ಅದನ್ನ ಸುಪ್ಲಿ ಒಳಗಡೆ ತೊಗೊಂಡು ಹೋಗಿ ಆ ಕಡೆ ಒಗದು ಮತ್ತೆ ಕೈ ತಕ್ಕೊಂಡು ಮತ್ತೆ ನಂದು ಸ್ಟಾರ್ಟ್ ಮಾಡಿದೆ. ಇಲ್ಲಿ ಬಿಡ್ರಿ, ಎಷ್ಟು ದಿನ ನೋಡ್ರಿ, ಎಷ್ಟು ದಿನ ಮನುಷ್ಯರಂತ ಮರದಂತ ಮರಕ್ಕನ ಬಿಡಂಗಿಲ್ಲ ರೀ. ಮರಕ್ಕೂ ಒಂದೊಂಥರ ಸಿಡ್ಲು ಬಡ್ದಂಗಾಗಿ ಮರದಂತ ಮರನ ಉಳ್ಕೊಂಡ್ ಬರ್ತೈತೆ ಅಂದಾಗ ಮನುಷ್ಯರಿಗೆ ಮಾಡ್ರಿ ಏನಾಗೋದೈತ್ರಿ? ಏನಾಗಂಗಿಲ್ಲ ರೀ. ಭಾಳ ಅದ್ರ ಬಗ್ಗೆ ತಲೆನ ಕೆಡ್ಸ್ಕೊಳಂಗಿಲ್ಲ. ಹಿಂದೆ ಆಗಿದ್ದೆಲ್ಲ ತಲೆ ಕೆಡಿಸ್ಕೊಂಡು ನನ್ನ ಮೈಂಡ್ ಈ ಥರ ಮಾಡಿಕೊಂಡು ನನ್ನ ಶರೀರನ ನಾನು ಈ ಥರ ಈ ಥರ ಯಾವ ಥರ ಇದ್ದಂಥ ರೂಪ ಈ ಮಟ್ಟಿಗೆ ಬರ್ಬೇಕಾದ್ರೆ ಅವ್ರು ಮಾಡಿದಂಥ ದಿಂದ ಆಗೈತತ್ತ ಅವ್ರು ಅರ್ಥ ಮಾಡ್ಕೊಂಡಿರ್ಬೇಕಾರೆ. ಈ ರೂಪ ಇಷ್ಟೇ ಎಷ್ಟು ದಿನ ಇರ್ತೈತೆ ಗೊತ್ತಿಲ್ಲ, ಯಾವಾಗ ಚೇಂಜ್ ಆಕೈತೆ ಗೊತ್ತಿಲ್ಲ. ಹಾಗೆ ಅವ್ರ ಮಾಟ ಮಂತ್ರ ಮಾಡ್ತಾರು, ಆ ಮಾಟ ಮಂತ್ರದಿಂದ ನಮಗೆ ಆಗ್ತೈತಿ ಅಂತ ಅವ್ರ ಕಲ್ಪನೆ ತಿಳ್ಕೊಂಡಿರ್ಬೇಕಾರೆ ನಾನಂತರೂ ತಿಳ್ಕೊಳಂಗಿಲ್ಲ ಸ್ನೇಹಿತರೆ. ಆಗಿದ್ದಾಗ್ಲಿ ಏನಾಗ್ತೈತೆ ಆಗಲಿ ದೇವ್ರ ಮ್ಯಾಲ ಭಾರ ಹಾಕೋದು, ಆ ಕಡೆ ಬಿಡೋದು, ಈ ಕಡೆ ಮಾತು ನಮ್ಮ ಕೆಲ್ಸಕ್ಕೆ ನಾವು ಹತ್ಕೊಳ್ದು ಇಷ್ಟ ಮಾಡ್ತೀನಿ ರೀ. ಹೋದ್ರೆ ಹಾಸ್ಪಿಟಲ್ಗೆ ಹೋಗ್ತೀನಿ, ಅಲ್ಲಿ ದವಾಖಾನೆ ನೋಡ್ರಿ ಏನು ನಮ್ಮ ಶರೀರದಾಗ ಏನು ಬ್ಯಾನ್ ಆಗ್ಲತ್ತಿರ್ತೈತೆ ಅವ್ರಿಗೆ ಮುಂದೆ ಹೇಳ್ಕೊಳ್ದು. ಅವ್ರು 1-2 ಇಂಜೆಕ್ಷನ್ ಮಾಡ್ತಾರೆ, ಮೆಡಿಸಿನ್ ಕೊಡ್ತಾರೆ, ತಗೊಳ್ದು ಮತ್ತೆ ಬರೋದು ನಮ್ಮ ಅಂಗಡಿ ಮತ್ತು ನಮ್ಮ ಕೆಲಸ ಇದ್ದಿದ್ದಾರೆ. ಈಗ ಆದ್ರೆ ಬೆನ್ ಹತ್ತಿರ ರೀ, ಹಿಂದೆ ಎಲ್ಲ ಬೆನ್ ಹತ್ತಿ ಎಷ್ಟು ಹಾಕಿ ಅದರಿಂದ ಎಷ್ಟು ಸೈಡ್ ಎಫೆಕ್ಟ್ ಆಗಬೇಕಾಗಿ ಮತ್ತು ದುಡ್ಡು ಹೋಯ್ತು, ಮತ್ತು ಟೈಮಿಂಗ್ನು ಹೋಯ್ತು. ಮನುಷ್ಯ ಇದಾಗೈತಪ್ಪ ನನಗೆ ಆಗೈತೈತೆ ಅದು ಕುಗ್ಗಿ ಅವ್ರು ಏನು ಕೊಟ್ಟಿರ್ತಾರೆ ಅದನ್ನೆಲ್ಲ ಬಾಡಿ ಒಳಗಡೆ ತಗೊಂಡು ಮನೆ ಒಳಗಡೆ ಕಟ್ಟಿ ಅದನ್ನೆಲ್ಲ ಮತ್ತೆ ತೆಗೆದು ಒಗಿಬೇಕಾದ್ರೆ ಮತ್ತೆ ನಾವು ಅದಕ್ಕೆ ರೊಕ್ಕ ಕೊಟ್ಟು ತರೋದು ನಾವೇ ರೀ. ಮತ್ತು ಅದನ್ನು ತೆಗೆದು ಒಗಿಬೇಕಾದ್ರೂ ಮತ್ತೆ ಖರ್ಚು ಮಾಡಿ ಮನೆಯೆಲ್ಲ ಕ್ಲೀನ್ ಮಾಡ್ಕೋಬೇಕು, ಅವನ್ನೆಲ್ಲ ತೆಗೆದು ಒಗಿಬೇಕು. ಮತ್ತು ನಮಗೆ ಅದು ಗೋಳಾಗ್ತೈತ್ರಿ. ಅದಕ್ಕೆ ನಾನು
ಅದ್ರ ಬಗ್ಗೆ ಭಾಳ ವಿಚಾರ ಮಾಡಂಗಿಲ್ಲ. ನಮ್ಮ ಯಜಮಾನ್ರು ಹೇಳ ನೀನು ಮತ್ತು ಹತ್ರಪ್ಪ ನಮ್ಮ ಬೆನ್ನ ಅಂತ ಅಂತಾರೆ. ಎಲ್ಲಾರ ಮತ್ತು ದೇವ್ರ ನಾವು ಯಾರ ಮುಂದಾರೆ ಅಂದಿವಂದ್ರೆ ರೀ ಬ್ಯಾರ್ದವ್ರಿಗೆ ನೋಡ್ದವ್ರು ಏನತ್ತಾರೆ, ಬ್ಯಾರೆದವ್ರ ಮುಂದೆ ಏನಾರೇ ಅಂದಿವಂದ್ರೆ ಐ ತಂಗಿ ಎಲ್ಲರೂ ದೇವ್ರಿಗೆ ಹೋಗಿ ಕೇಳಬೇಕಿಲ್ಲ, ಚಲೋ ತಂಗಿ ಹೇಳಲ್ಲಿ ಹೋಗಿ ಕೇಳಬೇಕಿಲ್ಲ. ಮತ್ತು ಬರೇ ಇಟ್ಟು ಕಾಡ್ತೈತಲ್ಲ ನಿನಗೆ, ಮತ್ತು ಹಿಂಗೆ ಮಾಡ್ತಾರ ಅಂತ ಹೇಳ್ತಿ, ಹೋಗಿ ಎಲ್ಲರೂ ದೇವ್ರಾಗ ಕೇಳಬೇಕಿಲ್ಲ, ಯಾರದ ಚಲೋ ತಂಗಿ ಹೇಳವ್ರ ಅಂತ್ಯಾಕ ಹಿಂಗತ್ತಾರೆ ಅನ್ನೋದಂತರೂ ಸಹಜ ರೀ, ಎಲ್ಲರಿಗೆ ಅಂದಿರ್ತಾರ. ಅದ್ರ ಬೆನ್ನು ಹತ್ತಿದ್ವಿ ಅಂದ್ರೆ ನಮ್ಗೆ ತಿನ್ನಕ್ಕೂ ಗತಿ ಇಲ್ದಂಗೆ ನಾವು ಕುಂಡ್ರಬೇಕಾಗತ್ತೆ ಒಂದೊಂದು ಟೈಮ್ದಾಗ. ತಿನ್ನೋಕ್ಕೂ ಗತಿ ಇಲ್ದಂಗೆ ಇವತ್ತು ನನ್ನ ಮಗಂದು ಎಕ್ಸಾಮ್ ಸ್ಟಾರ್ಟ್ ಅದಾವು. ಅವನಿಗೆ ನಿನ್ನೆ ನೈಟ್ನ ಫೋನ್ ಹಚ್ಚಿ ಹೇಳ್ಯಾನ, ಮಮ್ಮಿ ನಾನು ಬೆಳಿಗ್ಗೆ ಎಕ್ಸಾಮ್ದಾವು ಮತ್ತು ಒಂದು $100 ಹಾಕು, ನನಗೆ ಫೋನ್ಪೇ ಮಾಡು, ಹಾಲ್ ಟಿಕೆಟ್ ತಗೋತೀನು ನಾನು, ಕೊಡ್ತಾರೆ ಸರ್ ಫೋನಿಗೆ, ವಾಟ್ಸಪ್ ಫೋನಿಗೆ ಫೋನ್ಪೇ ಮಾಡು ಅಂತಂದಾರಿ. ನಾನು ದೇವ್ರ ಹತ್ರ ಬೇಡ್ಕೊಂಡು ನನ್ನ ಮಗನ ಎಕ್ಸಾಮ್ ಚೆನ್ನಾಗಾಗಲಿ, ಇವ ಸಣ್ಣವಂದ್ರಿ ಈಗ ಏರ್ತದಾನ ಅವಂದು ಎಕ್ಸಾಮ. ಮೊನ್ನೆನೂ ಒಂದು ಹೋದ್ರೆ ರವಿವಾರ ಎಕ್ಸಾಮ್ ಇತ್ತು ಸ್ನೇಹಿತರೆ. ಯಾವುದೋ ಭಗವದ್ಗೀತೆದೇನು ಯಾವುದೋ ಒಂದು ಎಕ್ಸಾಮ್ದು ಏನೋ ಕಟ್ಟಿದ್ದಾರೆ, $200 ತೊಗೊಂಡು ಬುಕ್ಕಿಗೆ ಹಾಕಿದ್ದ. ಅದು ನನಗೆ ಗೊತ್ತಾಗ್ಲಾರ್ದ ನಾನೇನು ಮಾಡಿದೆ, ಅವನು ಹಾಸ್ಪಿಟಲ್ಗೆ ಹೋಗಿದ್ದಾರಲ್ಲ, ಅದು ಬೆಳಗ್ಗೆನ ಎಕ್ಸಾಮ್ ಐತತ್ತ, ನನಗೂ ಅರ್ಥ ಆಗಲಿಲ್ಲ. ಮಮ್ಮಿ $200 ಹಾಕಿದ್ದೆಲ್ಲ ಅದು ಎಕ್ಸಾಮ್ ಹೋದ್ರೆ ರವಿವಾರ ಮುಗ್ದೈತಿ ಅಂತಂದ. ಮತ್ತು ಹೋತಲ್ಲಪ್ಪ $200 ಅಂತ ನಾನು ಅಂದೇರಿ. ಅವ್ನು ನನಗೇನಂದ್ರೆ ಮತ್ತು ನಮ್ಮ ಮಮ್ಮಿ ಹಳಾಸ್ತಾ ಅಂತೇಳಿ $500 ಬುಕ್ಕನ್ನ ಕೊಟ್ರಲ್ಲ ಮಮ್ಮಿ, ಮತ್ತು ಮುಂದೇನು ಯೂಸ್ ಆಗ್ತೈತಿ, ಅದು ಮತ್ತು ನಮ್ಗೆ ಯೂಸ್ ಆಗ್ತೈತಿ ಬುಕ್ ತಂದಾರೆ. ಮತ್ತು ಸನ್ಮಾನ್ ಹೇಳ್ದ, ಇರ್ಲಿ ಬಿಡಪ್ಪ $200 ಎಲ್ಲರೂ ಹೋಗ್ತಾವ, ಬುಕ್ ಕೊಟ್ಟಾರಲ್ಲ ಸ್ಕೂಲ್ನಾಗ, ಮತ್ತು ನಮ್ಮ ಕಡೆ ತಪ್ಪಿಟ್ಕೊಂಡು ಅವ್ರ ಮ್ಯಾಗ ಏನು ಮಾಡೋದು. ನಾನಾರ ಪ್ರಿಪೇರ್ ಆಗಿದ್ದೆ ಮಮ್ಮಿ ಅದಕ್ಕೆ ಎಕ್ಸಾಮ್ಗೆ, ನೀ ಹಾಸ್ಪಿಟಲ್ಗೆ ಹೋದಿ ಮತ್ತೆ ಏನು ಮಾಡೋದು ಅಂತ ಅಂದಾರಿ. ಅವನಿಗೆ ಹಳಾಳಿ ನನಗೆ ಭಾಳ ಹಳಾಳ ಆಗ್ಬಾರ್ದೈತೆ, ಇದು ಮಾಡ್ಕೊಳತೈತಿ. ಅದು ನನಗೆ ಸನ್ಮಾನ ಹೇಳ್ತೈತೆ. ನಾನು ಹೋಲ್ ಬಿಡಪ್ಪ $200 ಏನು ಅಂತ ನಾನು ಅವೇನಂದ್ರಿ, ಮಮ್ಮಿ ಬುಕ್ಕನ ಕೊಟ್ಟಾರಲ್ಲ ಮುಂದೆ ಯೂಸ್ ಆಗ್ತೈತೆ ಓದಾಕ, ಮತ್ತೇನು ಮಾಡೋದು, ಅವ್ರು ಜಲ್ದಿನ ಬರ್ಸ್ಯಾರ, ನಾವು ಅಲ್ಲಿ ಕಾಕುಗಳ ಮನೆಯಾಗಿದ್ದೀವಿ, ಅವಾಗ ಎಕ್ಸಾಮ್ ಮುಗ್ದಾವ ಅಂತ ಅಂದಾರ. ಹೋಲ್ ಬಿಡುವತ್ತಂದ್ರೆ ಈ ಎಕ್ಸಾಮ್ ಆದ್ರೂ ಚೆನ್ನಾಗಿ ಆಗ್ಲೈತೆ. ಮನ್ಯಾಗ ದೇವ್ರಿಗೆ ಪೂಜೆ ಮಾಡಿ ಎಲ್ಲ ಮಾಡಿ ಬಂದು ದೇವ್ರಿಗೆ ಆಂಜನೇಯಗೆ ನಮಸ್ಕಾರ ಮಾಡಿ ಇಲ್ಲೆಲ್ಲ ಹಿಂಗೆ ಮಾಡೋದ್ರಾಗನ ಮತ್ತೆ ಶನಿ ಇಲ್ಲಿ ತಂದು ಹಿಂಗೆ ಹೋಗ್ದಾರೆ. ಏನು ಮಾಡಕ್ಕೆ ಬರಂಗಿಲ್ಲ ರೀ, ಅವ್ರವ್ರ ನಂಬಿಕೆ, ಅವ್ರಿಗೆ ಹಿಂಗೆ ಹೋಗಿದ್ರೆ. ನಾನೇನು ಅವರಿಗೆ ಯಾವ ಜನ್ಮದ ಶತ್ರು ಅದು ನಂಗೆ ಗೊತ್ತಿಲ್ಲ ರೀ, ಆದ್ರೆ ನನಗೆ ಮಾಡ್ತಾರೆ. ಮುಂದೆ ನಾವು ಏನಾದರೂ ಕಷ್ಟಪಟ್ಟು ದುಡಿದು ಮುಂದೆ ಹೋಗ್ತಿರೋರಿಗೆ ಈ ಥರ ಮಾಡ್ತಾರ ಗೊತ್ತಿಲ್ಲ. ಮನೆಯವರೇ ಮಾಡ್ತಾರೆ, ಬೇರೆದವ್ರು ಯಾರು ಮಾಡಂಗಿಲ್ಲ ಸ್ನೇಹಿತರೆ. ಹೊರಗಡೆ ಅವ್ರಿಗೆ ಏನು ಕೊಳಿಮೈತ್ರಿ ಮಾಡಕ್ಕೆ, ಪಾಪ ಅವ್ರು ಕಷ್ಟಪಡ್ತಾರ, ಅವ್ರು ತಿಂತಾರ, ಅವ್ರದ್ದು ನಾವು ಯಾಕೆ ಇದು ಮಾಡಬೇಕು, ಎಷ್ಟು ಹೆಮ್ಮೆ ಪಡ್ತಾರೆ. ನಾನು ನೋಡಿ ಎಷ್ಟೋ ಜನ ರೀ, ಹೆಣ್ಮಕ್ಳನ್ನ ಒಬ್ಬೊಬ್ರು ಆ ಥರ ಮಾತಾಡ್ತಾರೆ, ಒಬ್ಬೊಬ್ರು ಎಷ್ಟು ಗೌರವ ಕೊಡ್ತಾರೆ ನನಗೆ. ಇಷ್ಟು ನೀನು ಹೆಂಗಿದ್ದವಳು ಹಿಂಗೆ ಬದುಕಿ ತೋರಿಸ್ತಾ ಇದೆಯಲ್ಲ ಎಲ್ಲರ ಮುಂದೆ ನೀನು ಅಂತ ಈ ಥರನೂ ಮಾತಾಡೋರು ಅದಾರೆ. ಮತ್ತು ಕೆಲವೊಬ್ಬರು ಅಯ್ಯೋ ಇವಳಿಗೇನಪ್ಪ ಈ ಥರ ಮೆರಿತಾ ಇದ್ದಾಳ ಅಂತ ಅನ್ನೋವಂಥವ್ರು ಅದಾರ ಸ್ನೇಹಿತರೆ. ಯಾಕಂದರೆ ನಾನೇನು ಮೆರೆದ್ರು ಕೂಡ ನನ್ನ ಸ್ವಾಭಿಮಾನ ಬಿಟ್ಟಂತ್ರ ಯಾರು ಮೆರೆಯಕ್ಕೆ ಸಾಧ್ಯ ಇಲ್ಲ. ಆದ್ರೆ ಅವ್ರು ತಿಳ್ಕೊಳಕತ್ತಾರೆ ಎಷ್ಟು ಮೆರಿತಾಳಪ್ಪ ಇವಳು ಅಂತೇಳಿ. ಕಷ್ಟಪಟ್ಟು ದುಡಿದು ತಿನ್ನೋರ್ಗೆನೆ ಜಾಸ್ತಿ ಕಷ್ಟ ಕೊಡೋರು ಜನ ಇರ್ತಾರೆ ನೋಡಿ, ಅಷ್ಟೇ. ಕೂತು ತಿನ್ನೋರಿಗೆ ಯಾವುದೇ ಒಂದು ಕಾಯಿಲೆ ಇರಂಗಿಲ್ಲ. ಅವ್ರಿಗೆ ಯಾರು ನೀವು ಈ ಥರ ಕೂತಿರ್ಲ, ನಿಮ್ಗೆ ಎಲ್ಲಿದೆ ತೊಗೊಂಡು ಬಂದು ತಿಂತೀರ ನಾಳೆ ನೀವು ಅನ್ನೋರು ಇರಂಗಿಲ್ಲ. ಯಾಕಂದರೆ ಕಷ್ಟಪಟ್ಟು ಯಾರು ಕೆಲಸ ಮಾಡ್ತಿರ್ತಾರೆ ನೋಡ್ರಿ, ಅಯ್ಯೋ ಎಲ್ಲಿ ತೊಗೊಂಡು ಬರ್ತೀರಿ ನೀವು, ಎಲ್ಲಿಡ್ತೀರಿ ರೊಕ್ಕ, ಈ ಥರ ಅನ್ನೋರೇ ಜಾಸ್ತಿ ಇರ್ತಾರೆ. ಯಾರಿಗಿ ನೋಡ್ರಿ ಅವ್ರು ಕೆಲಸ ಮಾಡೋದು ಕಷ್ಟಪಡೋದು ಯಾರಿಗೆ ಕಾಣಂಗಿಲ್ಲ. ನಾವು ಕಷ್ಟ ಪಡ್ತಾ ಇರೋದು ಕಾಣಂಗಿಲ್ಲ, ನಾವು ಶೋಕಿ ಮಾಡೋದು ಕಾಣ್ತೈತೆ ಅವ್ರಿಗೆ. ಮತ್ತು ನಮ್ಮ ಹೊರಗಡೆ ನಾವು ಆಡಂಬರ ತೋರಿಸ್ಕೊಳಂಗಿಲ್ಲ. ಆದರೂ ಕೂಡ ಅವ್ರಿಗೆ ಆ ಭಾವನೆ ಎಲ್ಲಿ ತೊಗೊಂಡು ಬರ್ತಾರೆ ಇವ್ರು ಅಮೌಂಟು, ಎಲ್ಲಿ ತೊಗೊಂಬರ್ತಾರೆ ಇಷ್ಟೆಲ್ಲ, ಒಮ್ಮೆ ಸಂಪಾದನೆ ಮಾಡ್ಲತ್ತಾರಲ್ಲ, ಎಲ್ಲಿ ತೊಗೊಂಡು ಬರ್ತಾರೋ, ಒಮ್ಮೆ ಇಷ್ಟೆಲ್ಲ ಮುಂದೆ ಹರಿತಾ ಇದ್ದಾರಲ್ಲ, ಇವ್ರನ್ನ ಏನು ಮಾಡಬೇಕು, ಯಾವ ಥರ ಮಾಡಿ ಮಟ್ಟ ಹಾಕಬೇಕು ಆಡ್ಕೊಳ್ಳೋರು ಜಾಸ್ತಿ ಅದಾರೆ. ಅಷ್ಟು ಜನ ಜಾಸ್ತಿ ಅದನ್ನು ಆಡ್ಕೊಂಡ್ರೆ ಕೆಲವೊಂದು ಜನ ಮನಸ್ಫೂರ್ತಿಯಾಗಿ ಹಾರೈಸ್ತಾರೆ ಸ್ನೇಹಿತರೆ.
ಎಷ್ಟು ಕಷ್ಟದಲ್ಲೇ ನೀವು ಕೆಲಸ ಮಾಡ್ತೀರ, ಇನ್ನೊಬ್ರಿಗೆ ಸ್ಫೂರ್ತಿ ಆಗ್ತಿರಲ್ಲ ನೀವು. ಮತ್ತೆ ಅನ್ನೋರು ಕಡಿಮೆ, ಜಾಸ್ತಿ ನೆಗ್ಲೆಕ್ಟ್ ಮಾಡಿ ನಮ್ಮನ್ನ ಇವಳ್ದೇನಪ್ಪ ಅನ್ನೋರು ಜಾಸ್ತಿ ಇದಾರ. ಇವಳ್ದೇನಪ್ಪ ಅನ್ನೋರ್ ಮುಂದೆ ನಾನೇನು ಅಂತ ತೋರಿಸ್ತಾ ಇದ್ದೀನಿ ಇವಾಗ. ಅಷ್ಟೇ ನೋಡಿ ಸ್ನೇಹಿತರೆ. ಬರೀ ಈ ಟಾಪಿಕ್ ಬಗ್ಗೆ ಏನಾದರೂ ಕಮೆಂಟ್ ಹಾಕೋರಿದ್ರೆ ಕಮೆಂಟ್ ಹಾಕಿ. ಹಾಗೆ ಯಾರ ಜೀವನದಲ್ಲಾದರೂ ಈ ಥರ ಆಗಿತ್ತಂದ್ರೆ ನನ್ನ ಜೊತೆ ಹಂಚ್ಕೋಬೋದು. ಏನೋ ನನ್ನ ಕುಟುಂಬ ಅನ್ಕೋತು ನಿಮ್ಮ ಜೊತೆನ ನಾನು ಎಲ್ಲನೂ ಹಂಚ್ಕೋತಿರ್ತೀನಿ. ಜಾಸ್ತಿ ಬ್ಯಾಡ್ ಕಮೆಂಟ್ ಹಾಕೋಕೆ ಹೋಗಬೇಡಿ. ಈ ಥರ ಮಾತಾಡ್ತಾರಲ್ಲ ಇವರು ತಮ್ಮ ಜೀವನದ ಬಗ್ಗೆ ಎಲ್ಲ ಹಂಚ್ಕೊಂಡಾರಲ್ಲ ಅಂತ ಅಂದ್ಕೊಂಡು. ಯಾಕಂದ್ರೆ ಅವ್ರವ್ರ ಜೀವನದಾಗ ಏನಾಗಿರ್ತೈತಿ ಅದನ್ನೇ ಹಂಚ್ಕೋಬೇಕು ಸ್ನೇಹಿತರೆ. ಬೇರೆದವ್ರದ್ದು ಯಾರ್ದನ್ನು ಹಂಚ್ಕೊಳಕ್ಕೆ ಸಾಧ್ಯ ಇಲ್ಲ. ನಾನು ಎಷ್ಟು ನೀಟಾಗಿ ಬಂದಿದ್ದೆ ಬೆಳಿಗ್ಗೆ ಅಂದ್ಕೊಂಡೇ ನನ್ನ ಲಾಗ್ನ ಸ್ಟಾರ್ಟ್ ಮಾಡಿದ್ದೆ. ಬೇಕಾದ್ರೆ ನನ್ನ ಹಿಂದಿನ ವಿಡಿಯೋ ನೋಡಿ, ಇದನ್ನು ಸೆಪ್ರೇಟಾಗಿ ಹಾಕ್ತೀನಿ. ಈ ಲಾಗ್ ಜೊತೆ ವಿಡಿಯೋ ಹಾಕಂಗಿಲ್ಲ ಇದನ್ನು. ಬಸ್ ಸ್ನೇಹಿತರೆ, ಈ ವಿಡಿಯೋನ ಎಂಡ್ ಮಾಡ್ತೀನಿ. ಮತ್ತೆ ಸಿಗೋಣ. ನಮಸ್ಕಾರ ಎಲ್ಲರಿಗೂ. ಈ ಥರ ಅನುಭವ ನನಗಾಗಿದೆ ಬೆಳಿಗ್ಗೆನೆ, ಅದಕ್ಕೋಸ್ಕರ ಹಂಚ್ಕೊಂಡೆ. ಯಾವುದನ್ನು ಮುಚ್ಚಿಟ್ಕೊಳ್ಳೋಕೆ ನನ್ನ ಮನಸ್ಸು ಒಪ್ಪಲಿಲ್ಲ, ಅದಕ್ಕೆ ಹಂಚ್ಕೊಂಡೆ ನೋಡಿ.